ನಮಸ್ಕಾರ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರೋದು ಒಂದು ನೀರಿನ ಲಾರಿ ಹೋಗ್ತಾ ಇದೆ ನಮ್ಮ ಮುಂದೆ. ಬ್ಯಾಂಗ್ಳೂರಲ್ಲಿ ತುಂಬ ನೀರ್ದು ಸಮಸ್ಯೆ ಆಗ್ಬಿಟ್ಟಿದೆ. ಯಾಕೆಂದರೆ ಮಳೆ ಇಲ್ಲ, ಸಮ್ಮರಲ್ಲಿ ಬರೋದು ಮಳೆ ಇಲ್ಲ. ಅದಕ್ಕೋಸ್ಕರ ಎಲ್ಲ ಕಡೆಯೂ ನೀರು ಸಮಸ್ಯೆ ಆಗಿಬಿಟ್ಟಿದೆ. ನೋಡಿ, ಈಗ ಬೆಳಗ್ಗೆ ನಾವು 8 ಗಂಟೆಗೆ ಬಿಡ್ತಾ ಇದ್ದೀವಿ. ಎಲ್ಲಿ ಹೋಗೋಣ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಾವು ಹೋಗ್ತಾ ಇದ್ದೀವಿ ನನ್ನ ತಮ್ಮನ್ನ ಡ್ರಾಪ್ ಮಾಡೋದಕ್ಕೆ. ಸೊ ಜಾಲಿಯಾಗಿ ಹೋಗಿ ಬರೋಣ ಬನ್ನಿ. ನಾವು ದಾರಿಯಲ್ಲಿ ಏನೋ ನೋಡ್ತಾ ಇರೋದು ಅದನ್ನೆಲ್ಲ ನಾನು ಹೇಳ್ತೀನಿ, ಹಾಗೆ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ಬನ್ನಿ ಹೋಗೋಣ. ಬೆಳಗ್ಗೆ 8 ಗಂಟೆಗೆ ನಾವು ಬಿಡ್ತಾ ಇದ್ದೀವಿ. ಸಂಚಾರ ಈಗ ಶುರು ಆಗ್ತಾ ಇದೆ. ಸೊ ಹೋಗ್ತಾ ನಾವು ಹೋಗೋಕ್ಕೆ ದಾರಿ ಇರಲ್ಲ, ಅದಕ್ಕೆ ನಾವು ಬೆಳಗ್ಗೆ ಬಿಡ್ತಾ ಇದ್ದೀವಿ. 11:15ಕ್ಕೆ ಫ್ಲೈಟ್ ಇದೆ. ಸೊ ಅದಕ್ಕೆ ನಾವು 3 ಗಂಟೆ ಮುಂದೆನೇ ಇಲ್ಲಿಂದ ಬಿಟ್ಟರೆ ನಾವು ಅಲ್ಲಿ ಹೋಗಿ ರೀಚ್ ಆಗೋಕ್ಕೆ ಆಗುತ್ತೆ. ಬೆಳಗ್ಗೆ ಟೈಮಲ್ಲಿ ಹೇಗಿದೆ ಸಂಚಾರ ಅಂತ ನೀವು ನೋಡ್ತಾ ಇರಿ. ಈಗ 30 ಮೇಲೆ ಹೋಗೋಕ್ಕಾಗಲ್ಲ, 30 ಸ್ಪೀಡಲ್ಲೇ ನಾವು ಹೋಗ್ತಾ ಇದ್ದೀನಿ. ಅದು ಬೆಳಗ್ಗೆ 8 ಗಂಟೆ ಸ್ಟಾರ್ಟಿಂಗ್. ಈಗ ನೋಡಿ, ಈಗ ಇದು ಹೆಬ್ಬಾಳ ಬ್ರಿಡ್ಜು. ಹೆಬ್ಬಾಳ ದಾಟಿ ಈಗಲೇ ಸ್ಟಾರ್ಟಿಂಗು. ಒಂದು 80 ಕಿಲೋಮೀಟರ್ ಸ್ಪೀಡಿಗೆ ಹೋಗ್ತಾ ಇದ್ದೀವಿ. 80 ಅಂದ್ರೂ 2 ವೀಲರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲ ಆಫೀಸ್ಗೆ ಹೋಗೋರು, ಕೆಲಸಕ್ಕೆ ಹೋಗೋರು ಎಲ್ಲ ಸ್ಟಾರ್ಟಿಂಗ್ ಈಗಲೇ ಆಗ್ತಾಯಿದೆ. ಬೆಳಗ್ಗೆ ಬಿಟ್ಟಿರೋದೇ ಒಳ್ಳೆಯ ಕೆಲಸ. ನಾವು ಅಲ್ಲಿ ಹೋಗಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆನ ನೋಡ್ಕೊಂಡು ಬರೋಣ ಬನ್ನಿ. ಆದರೆ ಈಗ ಅನುಮತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋದಕ್ಕೆ. ಆ ಪ್ರತಿಮೆ ಓಪನ್ ಮಾಡಿರೋದು 11 ನವಂಬರು 2022 ಕನಕದಾಸ ಜಯಂತಿ ಅವತ್ತು ಓಪನ್ ಮಾಡಿದ್ದಾರೆ. ಆನರಬಲ್ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿ ಅವರು ಓಪನ್ ಮಾಡಿದರು. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇರುವಾಗ. ಸೊ ಅವತ್ತು ಕನಕದಾಸ ಜಯಂತಿ ಅವಾಗ ಓಪನ್ ಮಾಡಿರೋದು. ಸೊ ಇವರೇ ಗವರ್ನರು ವಿಜಯನಗರ ಎಂಪೈರ್ ಇರುವಾಗ 16ನೇ ಸೆಂಚುರಿ ಆವಾಗ ಗವರ್ನರ್ ನಾಡಪ್ರಭು ಕೆಂಪೇಗೌಡ ಅವ್ರನ್ನ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ. ಇದು ಟೋಟಲ್ಲು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಇದು ಟೋಟಲ್ ವೆಯ್ಟ್ ಬಂದ್ಬಿಟ್ಟು 218 ಟನ್ ಅಂತಾರೆ. ಅಂದರೆ 98 ಟನ್ನು ಬ್ರಾನ್ಸು ಮತ್ತು 120 ಟನ್ಸ್ ಬಂದ್ಬಿಟ್ಟು ಸ್ಟೀಲು. ಸೊ ಇದು ಎರಡು ಮಿಕ್ಸ್ ಮಾಡಿರೋದು. ಸೊ ಈಗ ಇದು ರೆಕಾರ್ಡ್ ಅಂತ ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ. ನಾವು ನೀವು ನೋಡ್ತಾ ಇರೋದು ಬಳೆಕೈಯಲ್ಲಿ ಮೆಟ್ರೋ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರನೇ ಬೇಜಿನ ಗಿಡಗಳನ್ನು ಎಲ್ಲ ಸಾಯಿಸಿದ್ದಾರೆ ನೋಡಿ. ಈಗ ಅದಕ್ಕೆ ನೀರು ಸಮಸ್ಯೆ ಆಗಿಬಿಟ್ಟಿದೆ. ಮಳೆ ಇಲ್ಲ, ಸಮ್ಮರ್ ಸೀಸನಲ್ಲಿ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಮೈನ್ ಹಾರ್ಟ್ ಆಫ್ ಸಿಟಿ ಬೆಂಗಳೂರಲ್ಲಿ ನೀರಿದು ಸಮಸ್ಯೆ ದೊಡ್ಡದಾಗಿದೆ. ಇದು ತುಂಬ ಬೇಜಾರಾಗ್ತಾಯಿದೆ. ನೋಡೋಣ ಈ ವರ್ಷ ಮಳೆ ಹೇಗೆ ಬರುತ್ತೆ ಅಂತ. ಮಳೆ ಬಂದರೆ ಗ್ಯಾರಂಟಿ ಏನೂ ಪ್ರಾಬ್ಲಮ್ ಇರಲ್ಲ. ನೋಡೋಣ. ಹಸಿ ಆಗ್ತಾಯಿದೆ. ಈಗ ಎಲ್ಲಾದರೂ ನಾವು ಸ್ಟಾಪ್ ಮಾಡಿಬಿಟ್ಟು ಫಸ್ಟು ತಿಂಡಿ ಮಾಡಬೇಕು. ಈಗ ಹೋಗೋಣ ಬನ್ನಿ. ಈಗ ಶುರುವಾಗಿದೆ ಸಂಚಾರ. ಭಯ ಆಗ್ತಾಯಿದೆ. ಹೆಂಗೋ ನಾವು ಎಸ್ಕೇಪ್ ಮಾಡಿಬಿಟ್ಟು ಬಂದಿದ್ದೀವಿ ನೋಡಿ. ಈಗ ಇದು ದೇವನಹಳ್ಳಿ ಹೋಗೋದು ಫ್ಲೈಓವರ್. ಈಗ 80ಇಂದ 100 ಟಚ್ ಆಗಿದೆ. ಹೋಗೋಣ ಹೋಗ್ತಾ ಇರೋಣ. ಆದ್ರೇನೋ ಸ್ವಲ್ಪ ಭಯನೇ. ಯಾಕೆಂದರೆ
ಧೈರ್ಯವಾಗಿ 80-100 ಹೋಗೋಕ್ಕಾಗಲ್ಲ ಈ ಸಂಚಾರ ಸೆಂಟ್ರಲ್ಲಿ. ದ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ, ನಡಪ್ರಭು ಕೆಂಪೇಗೌಡ ಅವ್ರನ್ನ ಪ್ರತಿಮೆಯನ್ನು ಮಾಡಿರೋರು ಶಿಲ್ಪಿ ಹೆಸರು ರಾಮ್ ವಿ ಸುತಾರ್ ಅಂತ. ಇವರೇ ಬಂದ್ಬಿಟ್ಟು ಗಾಂಧಿ ಇದು ಪ್ರತಿಮೆಯನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿದು ವಿಧಾನಸೌಧದಲ್ಲಿ ಇರೋದು ಪ್ರತಿಮೆಯನ್ನು ಇವರೇ ಮಾಡಿರೋರು. ಸೊ ಬನ್ನಿ ಹೋಗಿ ನೋಡೋಣ. ಅಂದರೆ ನಾವು ಇಂಟರ್ನೆಟ್ಟಲ್ಲಿ ನಾವು ನೋಡಿದ್ದೀವಿ, ಈಗ ನೋಡೋದಕ್ಕೆ ಪಬ್ಲಿಕ್ ಯಾರಿಗೂ ಈಗ ಅನುಮತಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಯಾಕೆ ನೋಡಿದ್ರೆ ಸರೌಂಡಿಂಗು ಒಂದು ಥೀಮ್ ಪಾರ್ಕ್ ಥರ ಮಾಡ್ತಾ ಇದ್ದಾರೆ. ಥೀಮ್ ಪಾರ್ಕು ಮತ್ತು ಲೈಟಿಂಗ್ಸು ಅದೆಲ್ಲ ಫುಲ್ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಪಬ್ಲಿಕ್ ಯಾರಿಗೂ ಅನುಮತಿ ಇಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಓಪನ್ ಇದ್ದರೆ ಹೋಗಿ ನೋಡ್ಕೊಂಡು ಬರೋಣ, ಇಲ್ಲ ಅಂದರೆ ವಾಪಸ್ ಬಂದುಬಿಡೋಣ. ನನ್ನ ತಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಬನ್ನಿ ವೀಕ್ಷಕರೇ ಹೋಗೋಣ. ಆಟೋ ಅಣ್ಣವ್ರೆ ಸ್ವಲ್ಪ ಸೈಡಲ್ಲಿ ಹೋಗ್ರು. ಬಂತು 85. ಟಚ್ ಆಗ್ತಾ ಇದೆ, ಇಲ್ಲ ಕಡಿಮೆ ಆಗಿಬಿಟ್ಟಿದ್ದೀನಿ. ಸಾಕಪ್ಪ. ಇವರು 60 ಆದರೆ ಓಕೆ, 60 ಹೋಗ್ಬೋದು. ಈ ಸಂಚಾರದಲ್ಲಿ 60 ಮೇಲೆ ಹೋದರೆ ಪ್ರಾಬ್ಲಮ್ಮು, ನಮ್ಮಿಂದ ಎಲ್ರಿಗೂ ಪ್ರಾಬ್ಲಮ್ಮು. ಮತ್ತು ಸ್ಲೋ ಆಗೋಯ್ತು 50-40. ಅಷ್ಟೇ. ಈಗ ಸಂಚಾರ ಶುರು ಆಯಿತು. ಈಗ ನಾವು ಏನು ಸ್ಪೀಡ್ ಹೋಗೋಕ್ಕಾಗಲ್ಲ, ಎಷ್ಟು ಆಗುತ್ತೋ ಅಷ್ಟು ಹೋಗ್ಬೋದು. ಸೆಂಟ್ರಲ್ಲಿ ಸಿಕ್ಕಾಕೋಬಾರ್ದು ಅಷ್ಟೇ. ಸೊ ಇದರಲ್ಲಿ ಸ್ಪೀಡ್ ಏನು ಮುಖ್ಯ ಇಲ್ಲ, ಸೇಫಾಗಿ ನಾವು ಹೋಗಿ ರೀಚ್ ಆಗಬೇಕು ಅಷ್ಟೇ. ಆದರೂ ಸ್ಟಾರ್ಟ್ ಮಾಡಿದ್ದೀವಿ. ಯಾರಪ್ಪ ನಮ್ಮನ್ನು ಬೀಟ್ ಮಾಡಿ ಹೋಗ್ತಾ ಇದ್ದಾರೆ. ಹೋಗಲಿ ಎಲ್ಲಿ ಹೋಗ್ತಾರೆ, ಇರಿ ಬಂದುಬಿಡ್ತೀವಿ ನಾವೀಗ, ಕ್ಯಾಚ್ ಮಾಡ್ತೀವಿ. ಸ್ಟಾರ್ಟ್ ಆಯಿತು 80, 85. ಇಲ್ಲ ಡ್ರಾಪ್ ಆಯಿತು. ಅಂಡರ್ ಪಾಸು. ಓಕೆ, ಈಗ ನನಗೆ ತುಂಬ ಹಸಿ ಆಗಿಬಿಟ್ಟಿದೆ. ಹೋಗೋಣ, ಲೆಫ್ಟ್ ಸ್ಲೋ ಮಾಡಿ ಸರ್ವಿಸ್ ರೋಡಲ್ಲಿ ಹೋಗಿ. ಇಲ್ಲಿ ಏನೋ ಒಂದು ಹೋಟೆಲ್ ಇದೆ. ಹೌದು, ಹೋಟೆಲ್ ಇರಬೇಕು. ಸರ್ವಿಸ್ ರೋಡ್ ಅಂದರೆ ಗ್ಯಾರಂಟಿ ಹೋಟೆಲ್ ಇದ್ದೇ ಇರುತ್ತೆ. ನೋಡೋಣ, ಹೋಗಿ ಫಸ್ಟು ಹೊಟ್ಟೆನ ತುಂಬಿಸ್ಕೊಂಡು ಆಮೇಲೆ ಸ್ಲೋವಾಗಿ ಬಿಡೋಣ. ಬಾಪ 0 ಆಯಿತು ಸ್ಪೀಡು. ಓಕೆ, ಹೋಗೋಣ. ಫಸ್ಟು ಹೋಗಿ ತಿಂಡಿ ತಿನ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಎನರ್ಜಿಯಾಗಿ ಮಾತಾಡ್ತೀನಿ. ಆಯಿತು, ತಿಂಡಿ ಆಯಿತು. ಈಗ ಟೋಲು. ಈಗ ಈ ಟೋಲ್ ಆದಮೇಲೆ ನಿಮಗೆ ಏರ್ಪೋರ್ಟ್ ರೋಡ್ ಸಿಗುತ್ತೆ. ಯಾರು ಇವರು? ಫಾಸ್ಟ್ಯಾಗ್ ಇಲ್ಲ ಅಂದರೆ ಏನಾಗಲ್ಲ. ಈಗ ಕಂಪಲ್ಸರಿ ನೀವು ಎಲ್ಲ ಗಾಡಿಗೂ ಫಾಸ್ಟ್ಯಾಗ್ ಇರಬೇಕು. ಸೊ ನೀವು ಅಕಸ್ಮಾತ್ ಇಲ್ಲಾಂದರೆ ಅವರು ಅಲ್ಲೇ ಟೋಲೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಶುರು ಮಾಡಿದ್ದೀವಿ ಈಗ. ಇದ್ರ ಮೇಲೆ ಏನು ಸಂಚಾರ ಇರಲ್ಲ ಅನಿಸುತ್ತೆ. ಅಂದರೆ ಎಲ್ಲ ಈಗ 4 ವೀಲರಲ್ಲೇ ಕಾಣಿಸ್ತಾ ಇದೆ. 2 ವೀಲರು ಅಪರೂಪವಾಗಿದೆ. ಹೇಳಿದ ತಕ್ಷಣ ಲೈನಾಗಿ ಬರ್ತಾ ಇದ್ದಾರೆ. ನಾವು ಈಗ ಲೆಫ್ಟ್ ಸೈಡಲ್ಲೂ ಹೋಗಬೇಕು. ಅದರಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ಏನು ಕೊಟ್ಟಿದ್ದಾರೆ. ಲೆಫ್ಟು ಏರ್ಪೋರ್ಟ್ ರೋಡು, ಸ್ಟ್ರೈಟ್ ಹೋದರೆ ದೇವನಹಳ್ಳಿ, ನಂದಿ ಹಿಲ್ಸು. ಸೊ ನಾವು ಲೆಫ್ಟ್ ತಗೊಳ್ಳೋಣ. ಏರ್ಪೋರ್ಟ್ ಇಲ್ಲ ಅದನ್ನ. ಆಯ್ತು, ಬಂದಿದ್ದೀವಿ ಏರ್ಪೋರ್ಟ್ ರೋಡಲ್ಲಿ. ಇಲ್ಲಿ ನಾವು ಆರಾಮಾಗಿ 100 ಟಚ್ ಮಾಡ್ಬೋದು. ಆದ್ರೇನು ಸ್ವಲ್ಪ ಟರ್ನಿಂಗಲ್ಲಿ ಸ್ಲೋ ಆಗಿ ಹೋಗೋದು. ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊತೀರಾ? ಬಂದೆ. ಏನಿದು? 2 ಲ್ಯಾನ್ ಇದೆ.
ರೈಟ್ ಲೆಫ್ಟ್ ಹೋಗ್ತಾ ಇದೆ. ವಾಲ್ ಲ್ಯಾಂಡ್ ಏರ್ಪೋರ್ಟ್ ಹೋಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಹೋಗೋಣ ಬನ್ನಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋ ದಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡನ್ನು. ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಅಡ್ವರ್ಟೈಸ್ಮೆಂಟ್ ಖಾಲಿ ಇದೆ. ನಿಮ್ಗೆ ಯಾರಾದರೂ ಬೇಕಾದರೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳಿ, ಆದರೆ BBMPಗೆ ಕೊಡಬೇಕು. ಇದು ನೈಟಲ್ಲಿ ನೋಡಬೇಕು. ನೈಟಲ್ಲಿ ನೋಡಿದ್ರೆ ಈ ರಸ್ತೆ ಫುಲ್ ಲೈಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ. ನೈಟಲ್ಲಿ ಒಂದು ಸಲ ಬರೋಣ ಅಂತ. ಹೋಗಿ 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 ಹೋಗ್ತಾ ಇರಿ. ಸೂಪರ್. ಓ, ಯಾರಪ್ಪ ಅವ್ರು ನಮ್ಮನ್ನೇ ಬೀಟ್ ಮಾಡ್ತಾ ಇದ್ದಾರೆ. ನಾವು ಬಿಡ್ತೀವ? ಇಲ್ಲಲ್ವಾ? ಬಾಯ್. ಟಚ್ ಆಗಿದೆ ರೀ 100. ಫಾಸ್ಟು. ಓಕೆ, ನೋಡಿ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಸಕ್ಕದಾಗಿದೆ. ನರ್ಸರೀಸು, ಫ್ಲವರ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿದೆ. ಫುಲ್ ಫಾಸ್ಟು. 80, 85, 90 ಟಚ್ ಆಗಿದೆ. ನಮಗೊಂದು ಸ್ಪೀಡ್ ಹೋಗ್ತಾ ಇದ್ದಾರೆ ರೀ. ಟರ್ಮಿನಲ್ 1. ನಾವು ಇಂಡಿಯಾ ಒಳಗಡೆ ಬೇರೆ ಸ್ಟೇಟಿಗೆ ಹೋಗೋದಾದರೆ ಟರ್ಮಿನಲ್ 1ಗೆ ಹೋಗಬೇಕು. ಟರ್ಮಿನಲ್ 2 ಅಂದರೆ ಇಂಟರ್ನ್ಯಾಷನಲ್ಲು. ಬನ್ನಿ 100, 110, 110 ರೀ. ಹೋಗ್ತಾ ಇದ್ದೀವಿ. ಇದು ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ವ್ಯೂ ಯಾರೂ ಇರಲ್ಲ. ಈ ಥರ ರೋಡ್. ನೋಡಿ, ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ನಮ್ಮ ನಟಪ್ರಭು ಕೆಂಪೇಗೌಡ ಅವ್ರನ್ನ ಪ್ರತಿಮೆ. ಎಷ್ಟು ದೊಡ್ಡದಾಗಿದೆ ನೋಡಿ, ನೋಡೋಕ್ಕೆ ಚೆನ್ನಾಗಿದೆ. ಆದರೆ ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಆಗಿದೆ. ಇಲ್ಲಿಂದನೇ ಕಾಣಿಸ್ತಾ ಇದೆ, ಆದರೆ ಸ್ಲೋ ಮಾಡೋಕ್ಕಾಗಲ್ಲ. ಹಿಂದೆ ಗಾಡೀಲಿ ಬರ್ತಾ ಇದೆ. ಅಲ್ಲಿ ಹೋಗಿ ನೋಡೋಣ. ಆಲ್ಮೋಸ್ಟ್ ಅನುಮತಿ ಇಲ್ಲ ಅನಿಸುತ್ತೆ. ನಾವು ಇದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರಬೇಕು, ಅವ್ರನ್ನ ನೋಡೋದಕ್ಕೆ, ಅವ್ರ ಪ್ರತಿಮೆನ ನೋಡೋದಕ್ಕೆ ಬರಬೇಕು. ಇದು ಸ್ಥಾಪನೆ ಮಾಡುವಾಗ ತುಂಬ ರಶ್ ಇತ್ತು, ಆವಾಗ ಬರೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವತ್ತು ನಾವು ಬರೋಣ ಅಂದ್ರೂ ಇವತ್ತು ಇನ್ನೂ ಸರಿಯಾಗಿ ಓಪನ್ ಮಾಡಿಲ್ಲ. ಸೊ ಜನಗಳೆಲ್ಲ ಬಂದು ನೋಡೋದಕ್ಕೆ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಅವರು ಕೆಲಸ ಮಾಡ್ತಾಯಿದ್ದಾರೆ. ಮಾಡಲಿ. ನಾವು ಹಳೆಯ ಬೆಂದಕಾಳೂರು ಗವರ್ನರ್ನ ಪ್ರತಿಮೆನ ನೋಡಬೇಕು. ಒಬ್ಬೊಬ್ಬರು ಒಂದೊಂದು ಕನ್ನಡಿಗರು ನೋಡಬೇಕು. ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಈಗ ನಾವು ಬೆಂಗಳೂರಲ್ಲಿ ಇರೋದಕ್ಕೆ ಅವರು ನಿರ್ಮಾಣ ಮಾಡಿರೋರೇ ಅದೇ ಒಂದು ರೀಸನ್. ಈಗ ನೋಡಿ, ಅಲ್ಲಿ ವಾಚ್ ಟವರು ಕಾಣಿಸ್ತಾ ಇದೆ, ಏರ್ಪೋರ್ಟ್ದು ವಾಚ್ ಟವರು. ನಾವು ಬಂದುಬಿಟ್ಟಿದ್ದೀವಿ. ಸೊ ಬಂದು ಈಗ ರೀಚ್ ಆಗೋದು. ಈಗ ಸ್ಲೋ ಮಾಡ್ಕೊಂಬಿಡೋಣ. ನೋಡಿ, ನಂಬರ್ 1 ಟರ್ಮಿನಲ್ 2 ಬಂದ್ಬಿಟ್ಟು ಇಂಟರ್ನ್ಯಾಷನಲ್. ಸ್ಲೋ ಆಗಿ ಮಾಡಿಕೊಂಡು ಹಾಗೆ ಹೋಗೋಣ. ಎಲ್ಲ ಬರೀ ಕಾರ್ಗಳೇ ಈಗ ಜಾಸ್ತಿ ಇದೆ. ಇದರಲ್ಲಿ 2 ದಾರಿ ಇದೆ ಅನಿಸುತ್ತೆ. ಲೆಫ್ಟ್ ಹೋಗಬೇಕು. ಡಿಪಾರ್ಚರ್ ಟರ್ಮಿನಲ್ ನಂಬರ್ 1. ಪಾರ್ಕಿಂಗು ಈ ಕಡೆನೇ ಹೋಗಬೇಕು. ಆದರೆ ಇನ್ನೊಂದೇನು ಬೋರ್ಡ್ ಇಕ್ಕಿದ್ದಾರೆ. ಏನು ಬೋರ್ಡ್ ಇದೆ ನೋಡೋಣ. ಏನಪ್ಪ ಇದು, ಹಂಪು.
ಬಂದುಬಿಟ್ಟಿದ್ದೀವಿ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಏರ್ಪೋರ್ಟ್ ಒಳಗಡೆ ನಮಗೆ ರೆಕಾರ್ಡಿಂಗ್ ಮಾಡೋಕ್ಕೆ ಅನುಮತಿ ಇಲ್ಲ. ಸೊ ಅದಕ್ಕೆ ನಾವು ಆಚೆಯಿಂದನೇ ವಿಡಿಯೋ ಮಾಡೋಣ ಸ್ವಲ್ಪ ಹೊತ್ತು. ಈಗ ಅಲ್ಲೆಲ್ಲೇ ಬೇರೆ ಎಲ್ಲ ಬಾಂಬ್ ಅದೆಲ್ಲ ಅಂತಾರೆ, ಬಾಂಬ್ ಇಕ್ಕೋದು, ಹೋಟ್ಲಲ್ಲಿ ಬಾಂಬ್ ಇಕ್ಕಿದ್ದಾರೆ ಟಿಫನ್ ಬಾಕ್ಸಲ್ಲಿ. ಸುಮ್ಮನೆ ನಾವು ಹೋಗಿ ಏನು ವೀಡಿಯೋ ಮಾಡಿದ್ರೆ ಏನು ವೀಡಿಯೋ ಮಾಡ್ತಾರೆ ಹಂಗಂತ ನಮಗೆ ನಮ್ಮ ಮೇಲೇ ಅನುಮಾನ ಬಿಡ್ತಾರೆ. ಬೇಡ ಬಿಡಿ, ನಾವು ಆಚೆಯಿಂದನೇ ನೋಡಿಬಿಟ್ಟು ಬಂದುಬಿಡೋಣ. ಬರೀ ನಮ್ಮದು ಡ್ರಾಪ್ ಮಾಡೋದು ಕೆಲಸನೇ. ಸೊ ಇದು ಏನಿದು VIP ಟರ್ಮಿನಲ್ಲು ಲೆಫ್ಟ್ ಸೈಡು. ಓಕೆ, VIP ಆದರೆ ಎರಡು ಪಾಲಿಟಿಷಿಯನ್ಸು, ಸೆಲೆಬ್ರಿಟೀಸು ಅವರಿಗೆಲ್ಲ ಲೆಫ್ಟ್ ಎಂಟ್ರಿ. ನಮಗೆ ಲೆಫ್ಟಲ್ಲಿ ಒಂದು ರೈಟ್ ಎಂಟ್ರಿ. ಸೊ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ನಾವು ಇಲ್ಲಿಯೇ ರೈಟ್ ತೊಗೊಂಡು ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ನಮ್ಮ ತಮ್ಮವ್ರನ್ನ ಸೆಂಡ್ ಆಫ್ ಮಾಡಿಬಿಟ್ಟು ನಾವು ಹೋಗೋಣ ಬನ್ನಿ. ಇದು ಸ್ಟಾರ್ಟಿಂಗ್ ಎಂಟ್ರಿ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಾರ್ಕಿಂಗ್ ಪ್ಲೇಸ್ ಇದು. ಯಾರಪ್ಪ ಇವರು? ಏನ್ರಿ ಅರ್ಜೆಂಟು? ನಮಗಿಂತ ಇವರು ಅರ್ಜೆಂಟ್ ಆಗಿದೆ. ಫ್ಲೈಟ್ ಏನಾದರೂ ಸ್ವಲ್ಪ ಟೈಮ್ ಇರುತ್ತೆ ಅನಿಸುತ್ತೆ, ಅದಕ್ಕೆ ಅಷ್ಟು ಅರ್ಜೆಂಟಾಗಿ ಬರ್ತಾ ಇದ್ದಾರೆ ಎಲ್ಲರೂ. ಓಕೆ, ಲೆಫ್ಟಲ್ಲಿ ಸ್ಟಾಪ್ ಮಾಡೋಣ. ಲೆಫ್ಟ್ ಇಂಡಿಕೇಟರ್ ಹಾಕಪ್ಪ. ಓಕೆ, ರೀಚ್ ಆಗಿದ್ದೀವಿ. ಬನ್ನಿ. 4, 3, 2, 1 ಸ್ಟಾಪ್. ಓಕೆ, ಆಯಿತು, ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಅವರೆಲ್ಲ ಇಳ್ಕೊಳ್ಳಿ. ಈಗ ನಾನು ನಿಮಗೆ ಒಂದು ಎಂಟ್ರಿನ ತೋರಿಸ್ತೀನಿ, ಡಿಪಾರ್ಚರ್ ಎಂಟ್ರಿ. ಏನಷ್ಟು ಒಳಗಡೆಲ್ಲ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದು ಜಾಲಿಯಾಗಿ ಟೈಮ್ ಪಾಸ್. ಇಲ್ಲಿಂದ ನೋಡಿ ನಮ್ಮ ಇಂಡಿಯನ್ ಫ್ಲಾಗ್ ಕಾಣಿಸ್ತಾ ಇದೆ. ಸೂಪರ್. ಜೈ ಹಿಂದ್. ಇಂಡಿಯಾದವ್ರಿಗೆ ಜೈ ಕರ್ನಾಟಕ, ಜೈ ಹಿಂದ್. ಈಗ ನಾವು ಮತ್ತೆ ವಾಪಸ್ಸು ಹೋಗ್ತಾ ಇದ್ದೀವಿ. ವಾಪಸ್ ಹೋಗುವಾಗ ಸೊ ನಾವು ಕೆಂಪೇಗೌಡ ಅವರ ಪ್ರತಿಮೆನೆ ನೋಡ್ಬೋದು, ಆದರೆ ಸ್ಲೋ ಹೋಗೋಕ್ಕೆ ಆಗಲ್ಲ. ಎಲ್ಲ ಹಿಂದೆಗಡೆ ಎಲ್ಲ ಫುಲ್ ಫಾಸ್ಟಾಗಿ ಬರ್ತಾಯಿದೆ ಗಾಡಿ ಎಲ್ಲ. ಸೊ ನಾವು ಸ್ಲೋ ಹೋದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು ಟ್ರೈ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ಲು ಪ್ರತಿಮೆನ ಹತ್ರನೇ ತೋರಿಸ್ತೀನಿ, ಬನ್ನಿ ನೋಡೋಣ ನಾವೆಲ್ಲರೂ. ಸೊ ಇಲ್ಲಿಂದ ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ